ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯ ತಡೆಗೆ ಅಂತ ತರಲಾಗಿದ್ದ ಯುಜಿಸಿ ಹೊಸ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಈ ನಿಯಮಗಳು ಅಸ್ಪಷ್ಟವಾಗಿದ್ದು ಅಪಾಯಕಾರಿ ಪರಿಣಾಮಗಳನ್ನು ಉಂಟು ಮಾಡಬಹುದು ಮತ್ತು ದುರ್ಬಳಕೆ ಆಗಬಹುದು ಅಂತ ಸುಪ್ರೀಂ ಕೋರ್ಟ್ ಪೀಠ ಹೇಳಿದೆ. ಸಮಾಜದಲ್ಲಿ ವಿಭಜನೆಗೆ ಕಾರಣವಾಗುವ ಸಾಧ್ಯತೆ ಇರೋದ್ರಿಂದ ಮಧ್ಯಪ್ರವೇಶ ಮಾಡಬೇಕಾದ ಅಗತ್ಯ ಇದೆ ಅಂತ ಅಭಿಪ್ರಾಯಪಟ್ಟಿದೆ. ಈ ಹೊಸ ನಿಯಮಗಳ ವಿರುದ್ಧ ಮೇಲ್ಜಾತಿಯವರು ದೇಶದಾದ್ಯಂತ ಪ್ರತಿಭಟನೆ ನಡೆಸಿದ್ರು ಮತ್ತು ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು. ವಿಚಾರಣೆ ಬಳಿಕ ನಿಯಮಗಳಿಗೆ ತಡೆ ನೀಡಿರುವ ಸುಪ್ರೀಂ ಕೋರ್ಟ್ ಪರಿಣಿತರ ಸಮಿತಿಯಿಂದ ಪುನರ್ ಪರಿಶೀಲನೆಯ ಅಗತ್ಯವಿದೆ ಅಂತ ಹೇಳಿದೆ. ಇದು ಮೀಸಲಾತಿ ಸೇರಿದಂತೆ ಈ ದೇಶದ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಪರವಾದ ಯಾವುದೇ ಕ್ರಮಗಳನ್ನು ವಿರೋಧಿಸುವ ಒಂದು ರಾಜಕೀಯ ಹೇಗೆ ಪ್ರಾಬಲ್ಯವನ್ನು ಸಾಧಿಸುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ. ಮಂಡಲ್ ಹೊತ್ತಿನಿಂದ ಈಗಿನ ಯುಜಿಸಿ ಮಾರ್ಗಸೂಚಿಗಳವರೆಗೆ ಈ ರಾಜಕಾರಣದ ಕರಾಳ ನೆರಳು ಕಾಡ್ತಾನೆ ಇದೆ. ಮೆರಿಟ್ ವಿಷಯವನ್ನ ಮುಂದಿಟ್ಟು ಮೀಸಲಾತಿ ಮತ್ತಿತರ ಕ್ರಮಗಳನ್ನು ವಿರೋಧ ಮಾಡ್ತಾನೆ ಬರಲಾಗಿದೆ. ಇದು ಹೇಗೆಲ್ಲ ಶೋಷಿತ ಸಮುದಾಯಗಳ ಹಕ್ಕುಗಳನ್ನು ಕಸಿದುಕೊಂಡಿದೆ. ನ್ಯಾಯಾಂಗದಲ್ಲಿ ಎಸ್ಸಿ ಎಸ್ಟಿ ಕಾಯ್ದೆಯನ್ನು ದುರ್ಬಲಗೊಳಿಸುವ ಪ್ರಯತ್ನಗಳು ಹೇಗೆಲ್ಲ ನಡೆದಿವೆ. ಹೇಗೆ ಸರ್ಕಾರದ ನೀತಿಗಳಲ್ಲಿ ಮೇಲ್ವರ್ಗವೇ ತನ್ನ ಪ್ರಾಬಲ್ಯವನ್ನ ಕಾಯ್ದುಕೊಳ್ಳುತ್ತೆ ಮತ್ತು ಆ ರಾಜಕೀಯದಲ್ಲಿ ಜಾತಿ ತಾರತಮ್ಯಕ್ಕೆ ಬಲಿಯಾದವರು ಮರೆತು ಹೋಗಿ ಸಾಂಸ್ಥಿಕವಾಗಿ ಮೇಲ್ವರ್ಗದ ಆಧಿಪತ್ಯವೇ ಹೇಗೆ ಉಳಿದು ಬಿಡುತ್ತಿದೆ ಅನ್ನೋದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳ ಕ್ಯಾಂಪಸ್ಗಳಲ್ಲಿನ ಜಾತಿ ಆಧಾರಿತ ತಾರತಮ್ಯದ ದೂರುಗಳನ್ನು ಪರಿಶೀಲಿಸೋಕೆ ಸಮಾನತೆ ಸಮಿತಿಗಳ ರಚನೆಗೆ ಸೂಚಿಸುವ ಹೊಸ ನಿಯಮಗಳನ್ನು ಯುಜಿಸಿ ತಂದಿತ್ತು. ಆದರೆ ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ದು 2012ರ ನಿಯಮಗಳೇ ಮುಂದುವರಿಯಲಿ ಅಂತ ಹೇಳಿದೆ. ಈ ಹೊಸ ನಿಯಮಗಳ ವಿರುದ್ಧ ಮೇಲ್ಜಾತಿ ಗುಂಪುಗಳು ವ್ಯಾಪಕ ಪ್ರತಿಭಟನೆಯನ್ನ ನಡೆಸಿದ್ವು. ಸಾಮಾನ್ಯ ವರ್ಗದ ವಿರುದ್ಧದ ತಾರತಮ್ಯದ ಬಗ್ಗೆ ಏನನ್ನೂ ಹೇಳಿಲ್ಲ ಮತ್ತು ಸುಳ್ಳು ದೂರುಗಳು ದಾಖಲಾದರೆ ಸಾಮಾನ್ಯ ವರ್ಗದವರು ಬಲಿಪಶುಗಳಾಗಲಿದ್ದಾರೆ ಅನ್ನೋ ಆಕ್ಷೇಪ ವ್ಯಕ್ತವಾಗಿತ್ತು. ನಿಯಮಗಳ ವಿರುದ್ಧ ಸಲ್ಲಿಕೆಯಾಗಿದ್ದ ರಿಟ್ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ನೀಡಿದೆ. ನಿಯಮಗಳಲ್ಲಿ ಅಸ್ಪಷ್ಟತೆ ಇದೆ, ಬಹಳ ಅಪಾಯಕಾರಿ ಪರಿಣಾಮಗಳನ್ನು ಉಂಟು ಮಾಡಬಹುದು, ದುರ್ಬಳಕೆ ಆಗುವ ಸಾಧ್ಯತೆ ಇದೆ, ಸಮಾಜದಲ್ಲಿ ವಿಭಜನೆಗೆ ಕಾರಣ ಆಗಬಹುದು ಅಂತ ಅಭಿಪ್ರಾಯಪಟ್ಟಿರುವ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ಮಾಲ್ಯಾ ಬಾಗ್ಚಿ ಅವರಿದ್ದ ಪೀಠ ತಜ್ಞರು ಪರಿಶೀಲಿಸಬೇಕಾಗಿದೆ ಅಂತ ಹೇಳಿದೆ. ಇದರೊಂದಿಗೆ ನ್ಯಾಯಾಲಯದ ಸೂಚನೆ ಹಿನ್ನೆಲೆಯಲ್ಲಿ ರೂಪಿಸಲಾಗಿದ್ದ ನಿಯಮಗಳಿಗೆ ತಡೆಬಿದ್ದಿದೆ. ಜಾತಿ ತಾರತಮ್ಯದ ಕಾರಣಕ್ಕೆ ರೋಹಿತ್ ವೇಮುಲ ಮತ್ತು ಪಾಯಲ್ ತಡ್ವಿ ಆತ್ಮಹತ್ಯೆಗೆ ಶರಣಾದಾಗ ಅವರ ತಾಯಿಂದರಾದ ರಾಧಿಕಾ ವೇಮುಲ ಮತ್ತು ಅಬೇದಾ ಸಲೀಂ ತಡ್ವಿ 2019ರಲ್ಲಿ ಈ ಹಿಂದಿನ ಸಮಾನತೆಯ ನಿಯಮಗಳ ಅನುಷ್ಠಾನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯನ್ನು ಆಲಿಸಿದ್ದ ಸುಪ್ರೀಂ ಕೋರ್ಟ್ ಹೊಸ ನಿಯಮಗಳನ್ನು ಜಾರಿಗೊಳಿಸುವಂತೆ ಯುಜಿಸಿಗೆ ಸೂಚಿಸಿತ್ತು. ಅದರ ನಂತರ ಈ ಹೊಸ ನಿಯಮಗಳನ್ನು ತರಲಾಗಿತ್ತು. ಸಮಾನತೆ ಸಮಿತಿಗಳು, ಸಮಾನ ಅವಕಾಶ ಕೇಂದ್ರಗಳು, 24x7 ಸಹಾಯವಾಣಿಗಳು ಮತ್ತಿತರ ಆನ್ಲೈನ್ ದೂರು ವ್ಯವಸ್ಥೆ ಸ್ಥಾಪಿಸೋಕೆ ಹೊಸ ನಿಯಮಗಳಲ್ಲಿ ಸೂಚಿಸಲಾಗಿತ್ತು. ದೇಶದಲ್ಲಿ ದಲಿತರು ಮತ್ತು ಒಬಿಸಿಗಳ ಪರವಾಗಿರುವ ಯಾವುದೇ ಕ್ರಮ ಎಲ್ಲ ಸಮಯದಲ್ಲೂ ತೀವ್ರ ಪ್ರತಿರೋಧವನ್ನು ಎದುರಿಸ್ತಾನೆ ಬಂದಿದೆ. ಇದು ಮಂಡಲ್ ಕಾಲದಿಂದ ಮೋದಿವರೆಗಿನ ಬಿಜೆಪಿಯ ಆಟಗಳ ತನಕನೂ ಕಾಣಿಸ್ತಾನೆ ಇದೆ. ಬಿಂದೇಶ್ವರಿ ಪ್ರಸಾದ್ ಮಂಡಲ್ ನೇತೃತ್ವದ ಆಯೋಗ ಸಲ್ಲಿಸಿದ್ದ ವರದಿಯನ್ನ ವಿಪಿ ಸಿಂಗ್ ಸರ್ಕಾರ ಜಾರಿಗೊಳಿಸಿದಾಗ ಅದನ್ನ ವಿರೋಧ ಮಾಡಿ ದೇಶದ ಎಲ್ಲ ಕಡೆ ಪ್ರತಿಭಟನೆ ದೊಂಬಿ ನಡೆಯಿತು. ಕಡೆಗೆ ಇದರ ವಿರುದ್ಧದ ರಾಜಕೀಯದ ಮೂಲಕನೇ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಭೂಮಿಕೆ ಸಿದ್ಧವಾಯಿತು. ಒಬಿಸಿ ವರ್ಗಕ್ಕೆ 27% ಮೀಸಲಾತಿ ನೀಡುವ 1990ರ ಮಂಡಲ್ ಆಯೋಗದ ಶಿಫಾರಸುಗಳ ವಿರುದ್ಧವೂ ಮೇಲ್ಜಾತಿಯ ಪ್ರತಿಭಟನೆಗಳು ತೀವ್ರವಾಗಿತ್ತು. ಮೆರಿಟ್ ಕುರಿತ ಚರ್ಚೆಯನ್ನ ಮುಂದೆ ಮಾಡಿ ವಿದ್ಯಾರ್ಥಿಗಳು ಮತ್ತು ಮೇಲ್ಜಾತಿ ಗುಂಪುಗಳು ವ್ಯಾಪಕ ಮತ್ತು ಹಿಂಸಾತ್ಮಕ ಪ್ರತಿಭಟನೆಯನ್ನ ನಡೆಸಿದ್ವು. 1990ರ ಆರಂಭಿಕ ಘೋಷಣೆ ಮೇಲ್ಜಾತಿ ಗುಂಪುಗಳಿಂದ ಬೃಹತ್ ಪ್ರತಿಭಟನೆಗಳನ್ನು ಎದುರಿಸಿತು. ವಿದ್ಯಾರ್ಥಿಗಳು ಸ್ವಯಂ ದಹನ ಮಾಡಿಕೊಂಡ ಘಟನೆಗಳು ನಡೆದವು. ಅದು 27% ಮೀಸಲಾತಿ ವಿರುದ್ಧದ ತೀವ್ರ ಸ್ವರೂಪದ ಪ್ರತಿಕ್ರಿಯೆ ಆಗಿತ್ತು. ಈ ಮೀಸಲಾತಿ ಅರ್ಹತೆ ಆಧಾರಿತ ಆಯ್ಕೆಯನ್ನು ಉಲ್ಲಂಘಿಸುತ್ತೆ ಮತ್ತು ಹಿಮ್ಮುಖ ತಾರತಮ್ಯಕ್ಕೆ ಕಾರಣವಾಗುತ್ತೆ ಅಂತ ವಾದಿಸಲಾಯಿತು. ಮಂಡಲ್ ಆಯೋಗದ ಶಿಫಾರಸುಗಳ ಅನುಷ್ಠಾನದ ನಂತರ ಎಸ್ಸಿ ಎಸ್ಟಿ ಒಬಿಸಿ ಗುಂಪುಗಳ ವಿರುದ್ಧದ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ತು. ಆಗಲೂ ತಕ್ಷಣದ ಕಾನೂನು ಸವಾಲುಗಳು ಎದುರಾದವು. 1992ರ ಇಂದಿರಾಸಾನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 27% ಒಬಿಸಿ ಮೀಸಲಾತಿಯನ್ನ ಎತ್ತಿ ಹಿಡಿತು. ಆದರೆ ಈ ಸಮುದಾಯಗಳಲ್ಲಿನ ಉತ್ತಮ ಸ್ಥಿತಿಯಲ್ಲಿರೋರನ್ನ ಹೊರಗಿಡೋಕೆ ಕೆನೆಪದರ ಮಾನದಂಡಗಳನ್ನು ಪರಿಚಯಿಸಲಾಯಿತು ಮತ್ತು ಒಟ್ಟು ಮೀಸಲಾತಿಯ ಮೇಲೆ 50% ಮಿತಿಯನ್ನ ಹಾಕಲಾಯಿತು. ಇದನ್ನ ಹಿಂದುಳಿದ ವರ್ಗಗಳಿಗೆ ಸಿಗುವ ಪ್ರಯೋಜನಗಳನ್ನು ತಗ್ಗಿಸಲು ಬಳಸಲಾಗಿದೆ. 1990ರ ದಶಕದಲ್ಲಿ ಉದ್ಯೋಗ ಮೀಸಲಾತಿಗಳು ಪ್ರಾರಂಭವಾದರೂ ಐಐಟಿ, ಐಐಎಂ ಅಂತಹ ಕೇಂದ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ಒಬಿಸಿ ಮೀಸಲಾತಿ 2006ರವರೆಗೂ ಜಾರಿಗೊಳ್ಳಿಲ್ಲ. 2006ರಲ್ಲಿ ಹೊಸ ಮೀಸಲಾತಿ ವಿರೋಧಿ ಪ್ರತಿಭಟನೆಗಳು ಶುರುವಾದವು.
ಒಬಿಸಿಗಳ ಉಪವರ್ಗೀಕರಣವನ್ನ ಬೇಕಂತಾನೆ ವಿಳಂಬಗೊಳಿಸುವ ರಾಜಕೀಯನೂ ನಡೆಯಿತು. ಇತ್ತೀಚಿನ ವರ್ಷಗಳಲ್ಲೂ ಕೂಡ ಆಯ್ಕೆ ಸಮಿತಿಗಳು ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳ ಶೈಕ್ಷಣಿಕ ಹುದ್ದೆಗಳನ್ನ ಆಗಾಗ್ಗೆ ಸೂಕ್ತವಾದವರು ಲಭ್ಯವಿಲ್ಲ ಎಂಬ ನೆಪವನ್ನ ಮುಂದೆ ಮಾಡಿ ಆ ಸಮುದಾಯಗಳ ಪ್ರಾತಿನಿಧ್ಯವನ್ನ ನಿರಾಕರಿಸೋದು ನಡೆದೇ ಇದೆ. ಮಂಡಲ್ ಯುಗ ರಾಜಕೀಯ ಹೊಂದಾಣಿಕೆಗಳನ್ನು ಬದಲಾಯಿಸಿತು ಅನ್ನೋದು ನಿಜವೇ ಆದ್ರೂ ಜಾತಿ ಆಧಾರದ ಮೇಲೆ ಆಳವಾದ ಶಾಶ್ವತ ವಿಭಜನೆಗಳನ್ನು ಸೃಷ್ಟಿ ಮಾಡಿತು ಅನ್ನೋ ಅಭಿಪ್ರಾಯ ಇದೆ. ಮಂಡಲದ ವಿರುದ್ಧ ಹಿಂದುತ್ವದ ಕಮಂಡಲ ರಾಜಕೀಯ ಮುನ್ನೆಲೆಗೆ ಬಂತು. ಜಾತಿ ಆಧಾರಿತ ಮೀಸಲಾತಿ ರಾಜಕೀಯಕ್ಕೆ ವಿರುದ್ಧವಾದ ಶಕ್ತಿಯಾಗಿ ಜಾತಿ ರೇಖೆಗಳನ್ನು ಮೀರಿ ಹಿಂದೂ ಮತಗಳನ್ನು ಕ್ರೋಢೀಕರಿಸೋಕೆ ರೂಪಿಸಲಾದ ಹಿಂದುತ್ವ ರಾಜಕೀಯ ಇದಾಗಿತ್ತು. ಜಾತಿ ಜನಗಣತಿ ನಡೆಸೋದ್ರಿಂದ ಹಿಂದೆ ಸರಿಯೋದಕ್ಕೂ ಇದೇ ಕಾರಣ ಅಂತ ಹೇಳಲಾಗುತ್ತೆ. ನಿಖರವಾದ ಪ್ರಾತಿನಿಧ್ಯವನ್ನ ನಿರಾಕರಿಸುವ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆಯ ಮೌಲ್ಯಮಾಪನ ತಡೆಯುವ ಅಜೆಂಡಾದ ಭಾಗವಾಗಿ ಜಾತಿ ಗಣತಿಯನ್ನ ಮುಂದೆ ಹಾಕ್ತಾನೆ ಬರಲಾಯಿತು ಅಂತ ಹೇಳಲಾಗಿದೆ. ಕೆನೆಪದರ ಪರಿಕಲ್ಪನೆ ಮತ್ತು ಉಪವರ್ಗೀಕರಣವನ್ನ ಜಾರಿಗೆ ತರುವಲ್ಲಿನ ವೈಫಲ್ಯ ಕೂಡ ಹಿಂದುಳಿದ ವರ್ಗಗಳ ಒಗ್ಗಟ್ಟು ದುರ್ಬಲಗೊಳಿಸುವ ತಂತ್ರ ಅನ್ನೋ ಟೀಕೆಗಳಿವೆ. ಇನ್ನೊಂದು ಕಡೆ 1991ರ ನಂತರದ ಉದಾರೀಕರಣ ಖಾಸಗೀಕರಣದ ಕಡೆಗೆ ಹೊರಳಿದಾಗ ಸರ್ಕಾರಿ ವಲಯದ ಉದ್ಯೋಗಗಳ ಸಂಖ್ಯೆ ಕಡಿಮೆಯಾಗಿ ಮೀಸಲಾತಿಯ ಒಟ್ಟಾರೆ ಪರಿಣಾಮ ಸೀಮಿತಗೊಳ್ತು ಅಂತ ಹೇಳಲಾಗುತ್ತೆ. ಒಬಿಸಿ ಉಪವರ್ಗೀಕರಣವನ್ನ ಹೇಗೆ ಕೆಟ್ಟ ರಾಜಕೀಯದಲ್ಲಿ ಸಿಲುಕಿಸಲಾಯಿತು ಅನ್ನೋದನ್ನ ನಾವು ಗಮನಿಸಬಹುದು. ಅದನ್ನ ಕಾಲಕಾಲಕ್ಕೆ ಚುನಾವಣಾ ರಾಜಕೀಯಕ್ಕೆ ಅನುಕೂಲಕರವಾಗಿ ಬಳಸಿಕೊಳ್ತಾ ಬರಲಾಯಿತು. ಒಬಿಸಿ ಉಪವರ್ಗೀಕರಣದ ಕಾರ್ಯಸಾಧ್ಯತೆ ಪರಿಶೀಲಿಸೋಕೆ ನ್ಯಾಯಮೂರ್ತಿ ಜಿ ರೋಹಿಣಿ ನೇತೃತ್ವದ ಆಯೋಗವನ್ನ 2017ರಲ್ಲಿ ರಚನೆ ಮಾಡಿದಾಗ ಅದು 12 ವಾರದ ಒಳಗೆ ತನ್ನ ವರದಿ ಕೊಡಬೇಕು ಅಂತ ನಿಗದಿಯಾಗಿತ್ತು. ಆದರೆ ಆ ನಂತರ ಅದನ್ನ ಏನೇನೋ ನೆಪಗಳನ್ನ ಮುಂದೆ ಮಾಡ್ತಾ ವಿಸ್ತರಣೆ ಮಾಡ್ತಾನೆ ಬರಲಾಯಿತು. 14 ವಿಸ್ತರಣೆಗಳ ಬಳಿಕ 2023ರಲ್ಲಿ ಅದು ತನ್ನ ಅಂತಿಮ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತು. ಮಂಡಲ್ ವರದಿ ಜಾರಿಗೊಂಡ 34 ವರ್ಷಗಳ ಬಳಿಕ ಒಬಿಸಿ ರಾಜಕೀಯದಲ್ಲಿ ಮತ್ತೊಂದು ಸಂಚಲನಕ್ಕೆ ಕಾರಣವಾಗಬಹುದಾದ ವರದಿ ಅದಾಗಿದೆ. ಆದರೆ ಅದು ಜಾರಿಗೆ ಬರೋದು ಯಾರಿಗಾದ್ರೂ ಬೇಕಿದೆಯಾ ಅನ್ನೋ ಪ್ರಶ್ನೆನೂ ಇದೆ. ಈ ಉಪವರ್ಗೀಕರಣ 1990ರಲ್ಲಿ ಮಂಡಲ್ ಆಯೋಗದ ಶಿಫಾರಸುಗಳ ಅನುಷ್ಠಾನದೊಂದಿಗೆ ಆಗಬೇಕಿತ್ತು ಅನ್ನೋದನ್ನ ಪರಿಣಿತರು ಹೇಳ್ತಾರೆ. ಆದರೆ ಆಯೋಗದ ವರದಿ ಒಬಿಸಿ ಕೋಟಾ ವಿಭಜನೆ ಬಗ್ಗೆ ಭಿನ್ನಾಭಿಪ್ರಾಯದ ಟಿಪ್ಪಣಿ ಹೊಂದಿತ್ತು. ಪ್ರಬಲ ಭೂಮಾಲೀಕ ಸಮುದಾಯಗಳು ಯಾವುದೇ ಉಪಕೋಟ ವಿಭಜನೆಯ ಪರವಾಗಿರಲಿಲ್ಲ. ಹಾಗಾಗಿ ಒಬಿಸಿ ಮೀಸಲಾತಿಯನ್ನ ಯುಪಿಎ ಸರ್ಕಾರ ಶಿಕ್ಷಣ ಸಂಸ್ಥೆಗಳಿಗೆ ವಿಸ್ತರಿಸಿ ಪ್ರಬಲ ಭೂಮಾಲೀಕರ ವಿರೋಧವನ್ನ ತಪ್ಪಿಸಿಕೊಳ್ತು. ಆದರೆ ಬಿಜೆಪಿ ತನ್ನ ಮತ ಬ್ಯಾಂಕ್ ಅನ್ನ ಪ್ರಬಲ ಭೂ ಸಮುದಾಯಗಳ ಹೊರಗೆ ಹೊಂದಿದ್ರಿಂದ ಈ ವಿಷಯವನ್ನ ಕೈಗೆತ್ತಿಕೊಳ್ತು. ಹಾಗಾಗಿ ಅದು ಒಬಿಸಿಗಳು ಪರಿಶಿಷ್ಟ ಜಾತಿಗಳ ಉಪಕೋಟ ಪರಿಗಣನೆಗೆ ಆಸಕ್ತಿ ವಹಿಸಿತು. ಆದರೆ ಈಗ ಬಿಜೆಪಿ ಪ್ರಬಲ ರೈತ ಸಮುದಾಯಗಳಲ್ಲೂ ತನ್ನ ಮತಗಳ ನೆಲೆ ಹೊಂದಿದ್ದು ಅವರ ವಿರುದ್ಧ ಹೋಗೋಕೆ ಬಯಸ್ತಾ ಇಲ್ಲ. ಹಾಗಾಗಿ ಅದು ಸಬ್ ಕೋಟಾ ಕಾರ್ಡ್ ಬಳಸದೇ ಇರುವ ಆಟವನ್ನ ಆಡ್ತಾ ಇದೆ. ದಲಿತರು ಮತ್ತು ಒಬಿಸಿಗಳ ಮೀಸಲಾತಿ ವಿರುದ್ಧ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂದ್ರೆ ಇಬಿಸಿಯನ್ನ ಎತ್ತಿ ಕಟ್ಟುವ ಆಟವು ಮತ್ತೊಂದು ಕಡೆಯಿಂದ ನಡೀತಾ ಇದೆ. ಹೇಗೆ ದಲಿತ ಪರ ಕ್ರಮಗಳನ್ನ ವಿರೋಧ ಮಾಡೋದು ನಡೀತಾ ಬಂದಿದೆ ಅನ್ನೋದಕ್ಕೆ ಎಸ್ಸಿ ಎಸ್ಟಿ ಕಾನೂನುಗಳನ್ನ ಸುತ್ತುವರೆದಿರುವ ರಾಜಕೀಯವನ್ನ ನಾವು ನೋಡಬೇಕು. 1989ರ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ವಿರುದ್ಧ ದುರ್ಬಳಕೆ ಆರೋಪಗಳನ್ನ ಮುಂದೆ ಮಾಡುವ ಮೂಲಕ ಅದನ್ನ ದುರ್ಬಲಗೊಳಿಸೋದು ನಡೀತು. 2018ರ ಸುಪ್ರೀಂ ಕೋರ್ಟ್ ತೀರ್ಪು ಆ ಕಾಯ್ದೆಗಿದ್ದ ಶಕ್ತಿಯನ್ನೇ ಕಸಿತು. 2018ರ ಮಾರ್ಚ್ 20ರಂದು ಇಬ್ಬರು ನ್ಯಾಯಾಧೀಶರನ್ನ ಒಳಗೊಂಡ ಸುಪ್ರೀಂ ಕೋರ್ಟ್ ಪೀಠ ಕಾಯ್ದೆಯ ದುರುಪಯೋಗವನ್ನ ಉಲ್ಲೇಖಿಸಿ ಏಕಾಏಕಿ ಬಂಧನಗಳ ವಿರುದ್ಧ ಸುರಕ್ಷತೆಯ ಕ್ರಮಗಳನ್ನು ತಂತು. ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ದೂರು ದಾಖಲಿಸಿದ ತಕ್ಷಣ ಬಂಧನ ಸಾಧ್ಯವಿಲ್ಲ ಅಂತ ಹೇಳಿ ನಿರೀಕ್ಷಣಾ ಜಾಮೀನು ಸಾಧ್ಯತೆಯ ಅನುಕೂಲತೆಯನ್ನ ಕೋರ್ಟ್ ತಂದಿತ್ತು. ಇದು ದೇಶಾದ್ಯಂತ ದಲಿತ ಗುಂಪುಗಳ ವ್ಯಾಪಕ ಪ್ರತಿಭಟನೆಗೆ ಕಾರಣವಾಗಿ ಹಿಂಸಾರೂಪಕ್ಕೆ ತಿರುಗಿ ಹಲವರು ಪ್ರಾಣ ಕಳೆದುಕೊಂಡ್ರು. ಕಾಯ್ದೆಯ ದುರುಪಯೋಗವನ್ನು ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ ಏಕಾಏಕಿ ಬಂಧನಗಳ ವಿರುದ್ಧ ಸುರಕ್ಷತೆಯ ಕ್ರಮಗಳನ್ನು ತಂತು. ಇದು ಪ್ರಮುಖ ರಾಜಕೀಯ ಆಕ್ರೋಶಕ್ಕೆ ಕಾರಣ ಆಯಿತು. ವಿರೋಧ ಪಕ್ಷಗಳು ಮತ್ತು ದಲಿತ ಗುಂಪುಗಳು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ವು. ಬೃಹತ್ ಪ್ರತಿಭಟನೆಗಳ ನಂತರ ಸಂಸತ್ತು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ತಿದ್ದುಪಡಿ ಕಾಯ್ದೆ 2018 ತರಬೇಕಾಯಿತು. ಇದು ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಿತು ಮತ್ತು ಎಸ್ಸಿ ಎಸ್ಟಿ ಸಮುದಾಯದವರ ವಿರುದ್ಧದ ದೌರ್ಜನ್ಯದ ಆರೋಪ ಹೊತ್ತಿರುವ ವ್ಯಕ್ತಿಗೆ ನಿರೀಕ್ಷಣಾ ಜಾಮೀನು ನೀಡುವ ಯಾವುದೇ ಸಾಧ್ಯತೆಯನ್ನ ತಳ್ಳಹಾಕ್ತು. ದೌರ್ಜನ್ಯ ಕಾಯ್ದೆಯ ಅಡಿ ದೂರು ನೀಡಿದಾಗ ಪ್ರಾಥಮಿಕ ತನಿಖೆ ಕಡ್ಡಾಯ ಆಗೋದಿಲ್ಲ. ಅಲ್ಲದೆ ಎಫ್ಐಆರ್ ದಾಖಲಿಸುವ ಮೊದಲು ಪೂರ್ವಾನುಮತಿ ಬೇಕಾಗೋದಿಲ್ಲ. ಈಗ 2026ರ ಯುಜಿಸಿ ನಿಯಮಗಳ ವಿಷಯವಾಗಿಯೂ ದುರ್ಬಳಕೆ ಸಾಧ್ಯತೆಯ ಗ್ರಹಿಕೆಯನ್ನ ಮುಂದೆ ಮಾಡಲಾಗಿದೆ. ಸ್ವತಃ ಸುಪ್ರೀಂ ಕೋರ್ಟ್ ಈ ನಿಯಮಗಳು ದುರ್ಬಳಕೆಗೆ ಅವಕಾಶ ಮಾಡಿಕೊಡಲಿದ್ದು ಅಪಾಯಕಾರಿ ಪರಿಣಾಮ ಉಂಟಾಗಬಹುದು ಅಂತ ಹೇಳಿದೆ. ಸಾಮಾಜಿಕ ವಿಭಜನೆಯ ಸಾಧ್ಯತೆ ಇರೋದ್ರಿಂದ ಮಧ್ಯಪ್ರವೇಶ ಮಾಡಲೇಬೇಕಾದ ಅಗತ್ಯವಿದೆ ಅಂತ ಹೇಳಿದೆ.
ಯುಜಿಸಿ ಹೊಸ ನಿಯಮಗಳು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ವಿರುದ್ಧದ ಸಂಭಾವ್ಯ ತಾರತಮ್ಯ, ನಿರ್ಲಕ್ಷಿಸತ್ತೆ ಮತ್ತು ಸುಳ್ಳು ದೂರುಗಳ ಸಂದರ್ಭದಲ್ಲಿ ಸಾಮಾನ್ಯ ವರ್ಗದವರ ರಕ್ಷಣೆ ಬಗ್ಗೆ ಏನನ್ನೂ ಹೇಳಲಾಗಿಲ್ಲ ಅನ್ನೋ ತಕರಾರನ್ನ ಅದರ ವಿರೋಧಿಗಳು ಎತ್ತಿದ್ರು. ಈಗ ಕೋರ್ಟ್ ಕೂಡ ದುರ್ಬಳಕೆ ಅಪಾಯದ ಬಗ್ಗೆ ಒತ್ತಿ ಹೇಳಿ ಹೊಸ ನಿಯಮಗಳಿಗೆ ತಡೆಯನ್ನ ನೀಡಿರೋದು ಕಳವಳ ಸೃಷ್ಟಿ ಮಾಡಿದೆ. SC/ST ದೌರ್ಜನ್ಯ ತಡೆ ಕಾಯ್ದೆಯಂತಹ ಕಾನೂನು ಅಥವಾ ಆಡಳಿತಾತ್ಮಕ ಕ್ರಮಗಳನ್ನ ಬಲಪಡಿಸಿದಾಗ ಅಥವಾ ವಿಸ್ತರಣೆ ಮಾಡಿದಾಗಲೆಲ್ಲ ರಾಜಕೀಯ ಪ್ರತಿರೋಧ ಬರ್ತಾನೆ ಇರೋದಕ್ಕೆ ಈಗ ಯುಜಿಸಿ ಹೊಸ ನಿಯಮಗಳ ಬಗೆಗಿನ ವಿರೋಧವು ದೊಡ್ಡ ಉದಾಹರಣೆಯಾಗಿದೆ. ಯುಜಿಸಿಯ ಸಮಾನತೆ ನಿಯಮಗಳು ಬಿಜೆಪಿ ಕಾಲದಲ್ಲಿ ಸವರ್ಣೀಯ ಆತಂಕಕ್ಕೆ ಯಾಕೆ ಪ್ರಮುಖ ಕಾರಣವಾಗಿದೆ ಅನ್ನೋದರ ಕಡೆಗೆ ನಾವು ನೋಡಬೇಕು. ಜಾತಿ ತಾರತಮ್ಯ ಕುರಿತ ಯುಜಿಸಿ ನಿಯಮಗಳಿಗೆ ಒಂದೇ ವಾರದ ಒಳಗೆ ವಿರೋಧ ಡಿಜಿಟಲ್ ವೇದಿಕೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಾಯಿತು ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಯಿತು. ಕರಣಿ ಸೇನಾ, ಶುಭಾಂಕರ್ ಮಿಶ್ರಾ ಮತ್ತು ಅಭಿನವ್ ಪಾಂಡೆಯಿಂದ ರಾಮ್ ಸಂಪತ್, ಸಾಯಿ ದೀಪಕ್ ಮತ್ತು ಪ್ರಿಯಾಂಕಾ ಚತುರ್ವೇದಿಯವರೆಗೆ ಮೇಲ್ಜಾತಿಯ ಸಮಾಜ ಇದ್ದಕ್ಕಿದ್ದಂತೆ ಸವರ್ಣ ಹಿತಾಸಕ್ತಿ ಗುಂಪಾಗಿ ಬದಲಾಯಿತು. ತಮ್ಮ ಅಸ್ತಿತ್ವ, ಭವಿಷ್ಯ ಬಿಕ್ಕಟ್ಟಿನಲ್ಲಿದೆ ಅನ್ನೋ ನಿರೂಪಣೆಯನ್ನ ಅವರು ಮುಂದೆ ಮಾಡಿದ್ರು. ವಿಶ್ವವಿದ್ಯಾನಿಲಯಗಳಲ್ಲಿ ನೂರಾರು OBC ಸೀಟುಗಳು ಭರ್ತಿ ಆಗೋದಿಲ್ಲ ಮತ್ತು ದಲಿತರ ವಿರುದ್ಧ ಜಾತಿ ದೌರ್ಜನ್ಯಗಳು ನಿಯಮಿತವಾಗಿ ನಡೆಯುತ್ತೆ. ಆದರೆ ಈ ಸಮಸ್ಯೆ ಬಗ್ಗೆ ಹಿಂದೂಗಳ ಕಲ್ಯಾಣದ ಬಗ್ಗೆ ಮಾತಾಡುವ ಯಾವುದೇ ಸಂಘಟನೆ ಆಕ್ರೋಶವನ್ನು ವ್ಯಕ್ತಪಡಿಸೋದಿಲ್ಲ. ಈಗ ದಲಿತರು ಮತ್ತು OBCಗಳ ಪರವಾದ ನಿಯಮ ಬರ್ತಾ ಇದ್ದಂತೆ ಅವರೆಲ್ಲರೂ ಅದರ ವಿರುದ್ಧ ತಮ್ಮ ಸವರ್ಣೀಯ ಬಲವನ್ನ ತೋರಿಸಿದ್ರು. ಇಲ್ಲಿ ಎದ್ದು ಕಂಡಿದ್ದು ಬಿಜೆಪಿಯೊಂದಿಗೆ ಗುರುತಿಸಿಕೊಂಡ ಪ್ರಬಲ ಜಾತಿಗಳ ರಾಜಕೀಯ. ಬಿಜೆಪಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ಯುಜಿಸಿ ನಿಯಮಗಳು ಬಂದಿವೆ ಮತ್ತು ಬಿಜೆಪಿ ಅನೇಕ ಮೇಲ್ಜಾತಿ ಹಿಂದೂಗಳು ತಮ್ಮ ರಾಜಕೀಯ ನೆಲೆ ಅಂತ ಬಹಳ ಕಾಲದಿಂದ ಭಾವಿಸಿದ್ದಾರೆ. ಈಗ ಅದೇ ಬಿಜೆಪಿ ತಮ್ಮ ವಿರುದ್ಧವಿರುವಂತ ನೀತಿಗಳನ್ನ ತರ್ತಿದೆ ಅಂತ ಅನ್ಸಿದ ಕೂಡಲೇ ಸವರ್ಣೀಯರ ರಾಜಕೀಯ ನಂಬಿಕೆಗೆ ಹೊಡೆತ ಬಿತ್ತು. ಇದೇ ಬಿಜೆಪಿ ಮೇಲ್ಜಾತಿಯೇತರ ಸಮುದಾಯಗಳನ್ನ ಸೇರಿಸಿಕೊಂಡಾಗ ಆ ಸಮುದಾಯಗಳ ಐಕಾನ್ಗಳನ್ನ ಮೆರೆಸುವ ಮೂಲಕ ಚುನಾವಣಾ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿದಾಗ ಯಾರೂ ಪ್ರಶ್ನೆ ಮಾಡಿರಲಿಲ್ಲ. ಆದರೆ ಈಗ ತಮ್ಮದೇ ಅಂತ ಅಂದುಕೊಳ್ಳಲಾಗಿರುವ ಹಕ್ಕುಗಳನ್ನ ಆ ದಲಿತ ಮತ್ತು OBC ಜನ ಆಕ್ರಮಿಸಿಕೊಳ್ಳೋಕೆ ಅವಕಾಶ ಆಗಬಹುದು ಅಂತ ಅನ್ಸಿದ್ದೇ ತಡ ಪ್ರತಿರೋಧವನ್ನ ಒಡ್ಡಲಾಗಿದೆ. ವಿಶ್ಲೇಷಣೆಗಳು ಹೇಳುವಂತೆ ದಲಿತ ಮತ್ತು OBC ಗುಂಪುಗಳು ದೈನಂದಿನ ಜೀವನ ಮತ್ತು ಸಾರ್ವಜನಿಕ ರಾಜಕೀಯದಲ್ಲಿ ಶ್ರೇಣಿ ವ್ಯವಸ್ಥೆಯನ್ನ ಅದರ ಬಗ್ಗೆ ವಿರೋಧವಿದ್ರೂ ಒಪ್ಕೊಳ್ತೇವೆ. ಆದರೆ ಮೇಲ್ಜಾತಿಯ ಲಾಬಿಗಳು ಸಾರ್ವಜನಿಕ ರಾಜಕೀಯದಲ್ಲಿ ಶ್ರೇಣಿ ವ್ಯವಸ್ಥೆಯ ಬಗ್ಗೆ ತೋರಿಕೆಯ ಮೌನ ವಹಿಸುತ್ತೆ. ತಾವು ಎಲ್ಲ ಹಿಂದೂಗಳ ಹಿತೈಷಿಗಳು ಅನ್ನುವಂತೆ ತಮ್ಮನ್ನ ಬಿಂಬಿಸ್ಕೊಳ್ಳೋದು ನಡೆಯುತ್ತೆ. ಆದರೆ ಯಾವಾಗ ತಮಗೆ ಬೆದರಿಕೆ ಇದೆ ಅಂತ ಅನ್ಸ್ಬಿಡತ್ತೋ ಆಗ ತಕ್ಷಣ ತಮ್ಮ ಜಾತಿ ಹೆಮ್ಮೆ ಮತ್ತು ಶ್ರೇಣಿ ವ್ಯವಸ್ಥೆಯ ಬಲದೊಂದಿಗೆ ಜಾಗೃತರಾಗ್ಬಿಡ್ತಾರೆ. ಅಂತಹ ಕ್ಷಣಗಳಲ್ಲಿ ಅವರು ಸವರ್ಣ ಸಮಾಜವಾಗಿ ಮತ್ತೆ ಗುಂಪುಗೂಡ್ತಾರೆ. ದಲಿತ ಮತ್ತು OBC ಹಕ್ಕುಗಳನ್ನ ಅಪಹಾಸ್ಯ ಮಾಡ್ತಾ ತಮ್ಮ ಪ್ರಾಬಲ್ಯವನ್ನ ಪ್ರತಿಪಾದಿಸ್ತಾರೆ. ಯುಜಿಸಿ ಹೊಸ ನಿಯಮಗಳ ವಿರುದ್ಧದ ಪ್ರತಿಭಟನೆಗಳು ತೀವ್ರಗೊಂಡಿದ್ದು ಇದೇ ಹಿನ್ನೆಲೆಯಲ್ಲಿ. ಭಾರತೀಯ ಉನ್ನತ ಶಿಕ್ಷಣದಲ್ಲಿ ಜಾತಿ ಆಧಾರಿತ ತಾರತಮ್ಯ ಒಂದು ವ್ಯವಸ್ಥಿತ ಸಮಸ್ಯೆ. ದಲಿತ, ಬುಡಕಟ್ಟು ಮತ್ತಿತರ ಅಂಚಿನಲ್ಲಿರುವ ಸಮುದಾಯಗಳ ಅನೇಕ ವಿದ್ಯಾರ್ಥಿಗಳು IITಗಳು ಮತ್ತು IIMಗಳಂತಹ ಪ್ರಮುಖವಾದ ಸಂಸ್ಥೆಗಳಲ್ಲಿ ಕಿರುಕುಳ, ಪರಕೀಯತೆ ಮತ್ತು ಬಹಿಷ್ಕಾರವನ್ನ ಎದುರಿಸ್ತಾನೇ ಇದ್ದಾರೆ. ಇದು ಆತ್ಮಹತ್ಯೆಯಿಂದ ದುರಂತ ಸಾವುಗಳಿಗೆ ಕಾರಣ ಆಗತ್ತೆ. ಇದನ್ನು ಸಾಮಾನ್ಯವಾಗಿ ಸಾಂಸ್ಥಿಕ ಹತ್ಯೆಗಳು ಅಂತ ವಿವರಿಸಲಾಗುತ್ತೆ. IIT ಬಾಂಬೆ ವಿದ್ಯಾರ್ಥಿಯಾಗಿದ್ದ ಅನಿಕೇತ್ ಅಂಬೋರ್ 2014ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಹೈದರಾಬಾದ್ ವಿಶ್ವವಿದ್ಯಾನಿಲಯದ ರೋಹಿತ್ ವೇಮುಲಾ 2016ರಲ್ಲಿ ಜಾತಿ ತಾರತಮ್ಯದ ಕರಾಳತೆಗೆ ಬಲಿಯಾದ್ರು. ಮುಂಬೈನ TN ಟೋಪಿವಾಲಾ ರಾಷ್ಟ್ರೀಯ ವೈದ್ಯಕೀಯ ಕಾಲೇಜಿನ ವೈದ್ಯೆಯಾಗಿದ್ದ ಪಾಯಲ್ ತಡ್ವಿ 2019ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. IIT ಬಾಂಬೆ ವಿದ್ಯಾರ್ಥಿ ದರ್ಶನ್ ಸೋಲಂಕಿ 2023ರಲ್ಲಿ ಪ್ರಾಣ ಕಳ್ಕೊಂಡ್ರು. ಈ ವಿದ್ಯಾರ್ಥಿಗಳ ಸಾವುಗಳು ಜಾತಿ ಆಧಾರಿತ ತಾರತಮ್ಯ ಮತ್ತು ಕಿರುಕುಳದ ತೀವ್ರ ಮಟ್ಟವನ್ನ ತೋರಿಸುತ್ತೆ. ಪೂರ್ವಾಗ್ರಹ, ಸೂಕ್ಷ್ಮ ಪಕ್ಷಪಾತ, ಮೌಖಿಕ ನಿಂದನೆ, ಸಾಮಾಜಿಕ ಗುಂಪುಗಳಿಂದ ಹೊರಗಿಡುವಿಕೆ ಮತ್ತು ಶೈಕ್ಷಣಿಕ ಮೌಲ್ಯಮಾಪನದಲ್ಲಿ ತಾರತಮ್ಯ ಇಂತಹ 108 ಬಗೆಯ ಕಿರುಕುಳಕ್ಕೆ ದಲಿತ ಸಮುದಾಯದ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಬಲಿಯಾಗ್ತಾರೆ. ಯುಜಿಸಿ ಹೊಸ ನಿಯಮಗಳ ಹಿನ್ನೆಲೆಯಲ್ಲಿನ ವಿದ್ಯಮಾನಗಳು ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳಲ್ಲಿ, ಅದರಲ್ಲೂ ಉನ್ನತ ಶಿಕ್ಷಣದಲ್ಲಿ ವಿವಿಧ ಜಾತಿ ಗುಂಪುಗಳ ಪ್ರಾತಿನಿಧ್ಯದ ಬಗ್ಗೆ ಇರುವ ಪ್ರಶ್ನೆಗಳನ್ನ ಮತ್ತೆ ನೆನಪಿಸುತ್ತೆ. ದೇಶದ ಕಾಲೇಜುಗಳಲ್ಲಿ OBC, SC/ST ವಿದ್ಯಾರ್ಥಿಗಳ ಅನುಪಾತ ಎಷ್ಟು? ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯ ಪ್ರಕಾರ ಅದರ ಡೇಟಾವನ್ನು ನಾವು ಗಮನಿಸಿದ್ರೆ ಉನ್ನತ ಶಿಕ್ಷಣದಲ್ಲಿ ಜಾತಿವಾರು ದಾಖಲಾತಿಯ ಅಧಿಕೃತ ವಿವರ ಸಿಗುತ್ತೆ. AISAHE 2020-21 ಪ್ರಕಾರ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಟ್ಟು ದಾಖಲಾತಿಯಲ್ಲಿ OBC ವಿದ್ಯಾರ್ಥಿಗಳ ಪಾಲು 35.8% ಆಗಿದೆ. ನಂತರ SC ವಿದ್ಯಾರ್ಥಿಗಳು 14.2% ಮತ್ತು ST ವಿದ್ಯಾರ್ಥಿಗಳು 5.8% ಇದ್ದಾರೆ. ಸಾಮಾನ್ಯ ಮತ್ತು ಇತರರು ಅಂತ ವರ್ಗೀಕರಿಸಲಾದ ವಿದ್ಯಾರ್ಥಿಗಳು 44.2% ಇದ್ದಾರೆ. ಸಾಮಾನ್ಯ ಮತ್ತು ಇತರ ವರ್ಗದ ಮೇಲ್ಜಾತಿಗಳು, ಆರ್ಥಿಕವಾಗಿ ದುರ್ಬಲ ವರ್ಗಗಳು ಮತ್ತು ಕೆಲ ಇತರ ಗುಂಪುಗಳನ್ನು ಇದು ಒಳಗೊಂಡಿದೆ.
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ IIM ನಡೆಸಿದ ಇತ್ತೀಚಿನ ಅಧ್ಯಯನ SC, ST ಮತ್ತು OBC ವಿದ್ಯಾರ್ಥಿಗಳ ಒಟ್ಟು ಪಾಲು ಈಗ 60.8% ಏರಿದೆ ಅಂತ ಹೇಳುತ್ತೆ. ಮಂಡಲ್ ಆಯೋಗದ ಶಿಫಾರಸುಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ OBCಗಳಿಗೆ 27% ಮೀಸಲಾತಿ ಒದಗಿಸಿದ ಪರಿಣಾಮ 1990ರ ದಶಕದ ಮಧ್ಯ ಮತ್ತು ಅಂತ್ಯದ ವೇಳೆಗೆ ದಾಖಲಾತಿ ಅಂಕಿಅಂಶಗಳಲ್ಲಿ ಕಾಣಿಸೋಕೆ ಶುರುವಾಯಿತು. ಆ ಅವಧಿಯ ಅಂದಾಜಿನ ಪ್ರಕಾರ ಉನ್ನತ ಶಿಕ್ಷಣ ದಾಖಲಾತಿಗಳಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು 50ರಿಂದ 65% ಅಂದ್ರೆ ಆ ನಡುವೆ ಇದ್ದಾರೆ. ಆದರೆ OBC ಪ್ರಾತಿನಿಧ್ಯ 15ರಿಂದ 30%, SC ವಿದ್ಯಾರ್ಥಿಗಳು 10ರಿಂದ 18% ಮತ್ತು ST ವಿದ್ಯಾರ್ಥಿಗಳು 5ರಿಂದ 10% ಇದ್ದಾರೆ. 2000ನೇ ಇಸವಿಯ ನಂತರ SC, ST ಮತ್ತು OBC ದಾಖಲಾತಿಗಳಲ್ಲಿ ತೀವ್ರ ಏರಿಕೆ ಕಂಡು ಬಂದಿದ್ದು 2010ರ ನಂತರ ಮತ್ತಷ್ಟು ವೇಗವನ್ನು ಪಡ್ಕೊಂಡಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದಿಂದ ಅನುದಾನಿತ ಸಂಸ್ಥೆಗಳಲ್ಲಿ ಮೀಸಲಾತಿ ಮಾನದಂಡಗಳು OBCಗಳಿಗೆ 27%, SCಗಳಿಗೆ 15%, STಗಳಿಗೆ 7.5% 7.5% ಮತ್ತು EWS ಅಭ್ಯರ್ಥಿಗಳಿಗೆ 10% ಸ್ಥಾನಗಳನ್ನು ಒದಗಿಸುತ್ತೆ. ಆದರೂ ವಾಸ್ತವ ಬೇರೆನೇ ಇದೆ. IIT ಮತ್ತು IIMಗಳಂತಹ ಗಣ್ಯ ಸಂಸ್ಥೆಗಳಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳೇ ಹೆಚ್ಚಿದ್ದಾರೆ. ಇದೇ ವೇಳೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯದ ವರದಿಗಳು ಕೂಡ ಹೆಚ್ಚಿವೆ. ವಿಶ್ವವಿದ್ಯಾನಿಲಯಗಳಲ್ಲಿ ಜಾತಿ ಆಧಾರಿತ ತಾರತಮ್ಯ 118% ಹೆಚ್ಚಾಗಿದೆ ಅಂತ UGC ದತ್ತಾಂಶಗಳು ತೋರಿಸುತ್ತೆ. UGC ಡೇಟಾ ಪ್ರಕಾರ ಪ್ರಕರಣ ವಿಲೇವಾರಿ ದರ 90%ರಷ್ಟಿದ್ರೂ SC, ST ಸೆಲ್ಗಳಲ್ಲಿ ಆಡಳಿತಾತ್ಮಕ ನಿಯಂತ್ರಣದ ಕೊರತೆ ಇದೆ ಅನ್ನೋದನ್ನ ಶಿಕ್ಷಣ ತಜ್ಞರು ಗಮನಿಸಿದ್ದಾರೆ. ಸಂಸದೀಯ ಸಮಿತಿ ಮತ್ತು ಸುಪ್ರೀಂ ಕೋರ್ಟ್ಗೆ UGC ಸಲ್ಲಿಸಿದ ದತ್ತಾಂಶದ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳಲ್ಲಿ ಜಾತಿ ಆಧಾರಿತ ತಾರತಮ್ಯದ ದೂರುಗಳು 118.4% ಹೆಚ್ಚಾಗಿದೆ. ವರದಿಯಾದ ಘಟನೆಗಳ ಸಂಖ್ಯೆ 2019-20ರಲ್ಲಿ 173 ಇದ್ದಿದ್ದು 2023-24ರಲ್ಲಿ 378ಕ್ಕೆ ಏರಿದೆ. 2019-20ರಿಂದ 2023-24ರ ಅವಧಿಯಲ್ಲಿ UGC 704 ವಿಶ್ವವಿದ್ಯಾನಿಲಯಗಳು ಮತ್ತು 1553 ಕಾಲೇಜುಗಳಲ್ಲಿ ಸಮಾನ ಅವಕಾಶ ಸೆಲ್ಗಳು ಅಂದ್ರೆ EOC ಮತ್ತು SC, ST ಸೆಲ್ಗಳಿಂದ 1160 ದೂರುಗಳನ್ನು ಸ್ವೀಕರಿಸಿದೆ. ಇವುಗಳಲ್ಲಿ 1052 ದೂರುಗಳನ್ನು ಪರಿಹರಿಸಿರುವುದಾಗಿ ಹೇಳಲಾಗಿದೆ. ಇದು 90.68% ವಿಲೇವಾರಿ ದರವನ್ನು ತೋರಿಸುತ್ತೆ. ಆದರೂ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 2019-20ರಲ್ಲಿ 18 ಇದ್ದಿದ್ದು 2023-24ರಲ್ಲಿ 108ಕ್ಕೆ ಏರಿದೆ. ಅಂಕಿಅಂಶಗಳನ್ನು ಗಮನಿಸಿದ್ರೆ ಪ್ರಕರಣಗಳಲ್ಲಿ ಸ್ಥಿರ ಏರಿಕೆ ಕಾಣಿಸ್ತಾನೆ ಇದೆ. 2020-21ರಲ್ಲಿ 182, 2021-22ರಲ್ಲಿ 186 ಮತ್ತು 2022-23ರಲ್ಲಿ 241 ಹೀಗೆ ಏರ್ತಾನೆ ಇದ್ದು 2023-24ರಲ್ಲಿ ತೀವ್ರವಾಗಿ ಹೆಚ್ಚಾಗಿದೆ ಅಂತ ಹೇಳಲಾಗಿದೆ. ಶಿಕ್ಷಣ ತಜ್ಞರು ಇಲ್ಲೊಂದು ಸಮಸ್ಯೆ ಬಗ್ಗೆ ಗಮನ ಸೆಳೀತಾರೆ. ದಿ ವೈರ್ ವರದಿ ಪ್ರಕಾರ ಹೆಚ್ಚಿನ SC, ST ಸೆಲ್ಗಳು ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿರೋದಿಲ್ಲ ಅನ್ನೋದು ಶಿಕ್ಷಣ ತಜ್ಞರ ಅಭಿಪ್ರಾಯ. ಯಾಕಂದ್ರೆ ಅವುಗಳ ಸದಸ್ಯರನ್ನ ಸರ್ಕಾರವೇ ನೇಮಿಸಿರುತ್ತೆ. ಗಂಭೀರ ಪ್ರಕರಣಗಳಲ್ಲಿ ಇದು ನಿಷ್ಪಕ್ಷಪಾತ ತೀರ್ಮಾನ ಕೊಡಲಾರದು ಅನ್ನೋದು ಪರಿಣಿತರ ಆತಂಕ. ಈ ಸೆಲ್ಗಳ ಸ್ವಾಯತ್ತತೆ ಕಾಲಾನಂತರದಲ್ಲಿ ಸವದು ಹೋಗಿದೆ ಅಂತ ತಜ್ಞರು ಹೇಳ್ತಾರೆ. ಹೆಚ್ಚುತ್ತಾ ಇರುವ ದೂರು ತಾರತಮ್ಯ ಮುಂದುವರೆದೇ ಇರೋದರ ಸೂಚನೆ ಅನ್ನೋದರ ಕಡೆ ತಜ್ಞರು ಗಮನ ಸೆಳೀತಾರೆ. ಭಾರತದಲ್ಲಿ ಮೀಸಲಾತಿ ವಿರುದ್ಧದ ಮೇಲ್ಜಾತಿ ರಾಜಕೀಯ ಜಾತಿ ಆಧಾರಿತ ಕೋಟಾಗಳನ್ನ ಆರ್ಥಿಕ ಮಾನದಂಡಗಳೊಂದಿಗೆ ಬದಲಾಯಿಸೋದರ ಕಡೆಗೆ ಒತ್ತು ನೀಡುತ್ತೆ. ಪ್ರಸ್ತುತ ವ್ಯವಸ್ಥೆ ಮೆರಿಟ್ ಅನ್ನ ಕಡೆಗಣಿಸಿ ಜಾತಿ ವಿಭಜನೆಗಳನ್ನ ಶಾಶ್ವತಗೊಳಿಸುತ್ತೆ ಎಂಬ ವಾದ ಮುಂದೆ ಮಾಡಲಾಗುತ್ತೆ. ಅರ್ಹತೆಗಿಂತ ಜಾತಿಗೆ ಆದ್ಯತೆ ನೀಡುವ ಮೂಲಕ ಶಿಕ್ಷಣ ಮತ್ತು ಆಡಳಿತದ ಗುಣಮಟ್ಟವನ್ನ ಕಡಿಮೆ ಮಾಡಲಾಗುತ್ತೆ ಅಂತ ವಾದಿಸಲಾಗುತ್ತೆ. ಮೀಸಲಾತಿ ಪ್ರಯೋಜನಗಳ ವಿಸ್ತರಣೆಗೆ ಕ್ರಮ ಕೈಗೊಂಡ್ರಂತೂ ಪ್ರತಿರೋಧ ಹೆಚ್ಚಾಗುತ್ತೆ. ಅವತ್ತು ಮಂಡಲ್ ಆಯೋಗದ ವಿರುದ್ಧದ ಪ್ರತಿಭಟನೆಗಳಂತೆ ಈಗ UGC ಸಮಾನತೆಯ ಮಾನದಂಡಗಳ ವಿರುದ್ಧ ಕರಣಿ ಸೇನೆಯಂತಹ ಗುಂಪುಗಳಿಂದ ಪ್ರತಿರೋಧ ಬಂದಿದೆ. ಮೀಸಲಾತಿ ವಿರೋಧಿ ಭಾವನೆಯನ್ನ ಹೆಚ್ಚಾಗಿ ಮೇಲ್ಜಾತಿಯ ಮತದಾರನ ಉಳಿಸಿಕೊಳ್ಳೋಕೆ ಬಳಸಿಕೊಳ್ಳಲಾಗುತ್ತೆ. ಗಮನಾರ್ಹ ಮೇಲ್ಜಾತಿ ಬೆಂಬಲ ಹೊಂದಿರುವ ಪಕ್ಷಗಳು ಕೂಡ ಮೀಸಲಾತಿ ನೀತಿಯಂತಹ ಕ್ರಮಗಳನ್ನ ಜಾರಿಗೆ ತರೋಕೆ ಅಥವಾ ಬಲಪಡಿಸೋಕೆ ಪ್ರಯತ್ನ ಮಾಡ್ತಿರುವಾಗ ಒಳಗಿನಿಂದಲೇ ಒತ್ತಡವನ್ನ ಎದುರಿಸಬೇಕಾಗತ್ತೆ. ಈ ರಾಜಕೀಯ ಪ್ರತಿರೋಧ ಸಾಮಾನ್ಯವಾಗಿ ಸಕಾರಾತ್ಮಕ ಕ್ರಮದ ಕಾನೂನು ಮತ್ತು ಸಾಂವಿಧಾನಿಕ ಕ್ರಮವನ್ನ ಪ್ರಶ್ನೆ ಮಾಡುತ್ತೆ. ಆ ಮೂಲಕ ಸಾಮಾಜಿಕ ಶ್ರೇಣಿಯ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುವ ವ್ಯವಸ್ಥಿತ ಪ್ರಯತ್ನ ನಡೆಯುತ್ತೆ ಅನ್ನೋದು ದುಃಖದ ವಿಚಾರ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.